ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂತಂದರೆ, ಈ ಶನಿವಾರ ಕಡೆ ಶ್ರಾವಣ ಶನಿವಾರ ಅಂತ ನಮ್ಮಮ್ಮ ಹೇಳಿದರು. ಸೊ ಹಾಗಾಗಿ ಕಡೆ ಶ್ರಾವಣ ಶನಿವಾರನ ಸೆಲೆಬ್ರೇಟ್ ಮಾಡಲೇಬೇಕು, ಅಂದರೆ ಪೂಜೆ ಮಾಡಿ ನೈವೇದ್ಯ ಇಡಬೇಕು ಅಂತ ನಮ್ಮಮ್ಮ ಹೇಳಿದರು. ಸೊ ಹಾಗಾಗಿ ಯಾಕೆ ಇದನ್ನೇ ವ್ಲಾಗ್ ಮಾಡ್ಕೋಬಾರ್ದು ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಈ ವ್ಲಾಗ್ನ ನಾನು ಸಂಜೆ 4:30 ಮೇಲೆ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಶ್ರಾವಣ ಶನಿವಾರನ ನಾನು ಹೇಗೆ ನಮ್ಮ ಮನೆಯಲ್ಲಿ ಆಚರಿಸ್ತೀನಿ, ಅಂದರೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಾನು ನಿಮಗೂ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ನನಗೆ ಇವಾಗಿರೋ ಕೆಲಸನೇ ನಾನು ಹೋಗಿ ಬಾತ್ ಮಾಡ್ಕೊಂಬರ್ಬೇಕು. ಅದಾದಮೇಲೆ ದೇವರ ಐಟಮ್ಸ್ನೆಲ್ಲ ತೊಳೆದು ಅದನ್ನು ಕ್ಲೀನ್ ಮಾಡಿ ಒರೆಸಿ ಆಮೇಲೆ ದೇವ್ರ ಪೂಜೆಗೆ ರೆಡಿ ಮಾಡಬೇಕು. ದೇವ್ರ ಪೂಜೆ ಆದಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಆಮೇಲೆ ಪೂಜೆ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತು ಇನ್ನೂ ಒಂದು ಸ್ಪೆಷಲ್ ವಿಚಾರ ಏನು ಅಂತಂದರೆ, ನನಗೆ ಸ್ಪೆಷಲ್ ವಿಚಾರ ಅದು. ಸೊ ನಮ್ಮಮ್ಮಗೆ ಬಾಗ್ನ ಕೊಡೋದಕ್ಕೆ ನಮ್ಮ ಮಾವ ಬರ್ತಾರೆ, ಪ್ರತಿ ವರ್ಷವೂ ಬರ್ತಾ ಇರ್ತಾರೆ. ಸೊ ಈ ವರ್ಷ ಬರೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಮಾವದು ಮೆಡಿಕಲ್ ಇದೆ, ಏನೋ ಸಿಸ್ಟಮ್ ಅಪ್ಡೇಟ್ ಎಲ್ಲ ಕೊಡಬೇಕಂತೆ. ಸೊ ಹಾಗಾಗಿ ಈ ವರ್ಷ ಬರೋಕ್ಕಾಗ್ತಿಲ್ಲ. ಸೊ ಅವ್ರ ಮಗನ್ನ ಕಳಿಸ್ತಾ ಇದ್ದಾರೆ. ನನ್ನ ತಮ್ಮ ಬರ್ತಾನೆ ಇವತ್ತು, ಈ ಸತಿ ನಮ್ಮ ಅಮ್ಮಗೆ ಬಾಗ್ನ ಕೊಡೋದಕ್ಕೆ. ಸೊ ಇದೊಂಥರ ಸ್ಪೆಷಲ್, ಯಾಕಂದರೆ ಇದು ಫಸ್ಟ್ ಟೈಮ್ ಅವ್ನು ಬರ್ತಿರೋದು. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ನನ್ನ ತಮ್ಮ ಬಂದಾಗ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಅವನೊಂದು ಸ್ವಲ್ಪ ಶೈ ಫೀಲು, ಸ್ವಲ್ಪ ಸೈಲೆಂಟಾಗಿರೋದು ಜಾಸ್ತಿ. ಸೊ ಹಾಗಾಗಿ ಆ ವಿಡಿಯೋದಲ್ಲಿ ಬೇಕಾದರೆ ನಾನೇ ವಾಯ್ಸ್ ಓವರ್ ಕೊಡ್ತೀನಿ, ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮಗೆ ನಾನು ತೋರಿಸ್ತೀನಿ. ಸೊ ಬನ್ನಿ. ಸೊ ಇವಾಗ ನಾನು ಹೋಗಿ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಡ್ತೀನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೊ ಗೈಸ್, ಇವಾಗಿನ್ನು ಫ್ರೆಶ್ ಅಪ್ ಆಗಿ ಬಂದೆ. ಇನ್ನೇನು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಐಟಮ್ಸ್ ಎಲ್ಲ ತೆಗೆದು ತೊಳೆದ್ಬಿಟ್ಟು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಬಿಟ್ರೆ ನನ್ನ ಕೆಲಸ ನೀಟಾಗಿ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಟೈಮ್ ಇಲ್ಲ, ನಮ್ಮಮ್ಮ ಆಲ್ರೆಡಿ ಕಾಲ್ ಮಾಡಿದ್ರು, 5:10 ಆಗಿಬಿಟ್ಟಿದೆ. ಸೊ ಬೇಗ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಫ್ರೀಯಾಗಿ ಸಿಗ್ತೀನಿ. ಸೊ ನಾನು ಹೇಗೆ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ನಮ್ಮ ಮನೇಲಿ ಸಪ್ರೇಟ್ ದೇವ್ರ ಗುಡಿ ಇಲ್ಲ, ಆ ಕಾರಣದಿಂದಾಗಿ ದೇವ್ರದ್ದು ಸ್ಟ್ಯಾಂಡಲ್ಲಿ ಇಟ್ಕೊಂಡೇ ನಾವು ಪೂಜೆ ಮಾಡ್ತೀವಿ. ಸೊ ಗೈಸ್, ಬೇಗ ದೇವ್ರ ಪಾತ್ರೆನ ತೊಳ್ಕೊಂಡ್ಬಿಟ್ರೆ ಕೆಲಸ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸೊ ನಮ್ಗೆ ಟೈಮ್ ಇಲ್ಲ ವಿಡಿಯೋ ಮಾಡಿಕೊಂಡು ಅದನ್ನೆಲ್ಲ ಮಾಡೋದಕ್ಕೆ. ಸೊ ಬೇಗ ಮಾಡಿಬಿಡ್ತೀನಿ. ಸೊ ಇದೆಲ್ಲ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಗೈಸ್, ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ದೀಪ ಅಂಟಿಸ್ಬೇಕು ಅಷ್ಟೇ. ದೀಪ ಅಂಟಿಸಿ ಧೂಪ ಹಾಕಿದ್ರೆ ದೇವ್ರ ಪೂಜೆ ಮುಗೀತು. ಸೊ ನಾನು ಪೂಜೆ ಮುಗಿಸ್ಕೊಂಡು ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದೇವ್ರ ಪೂಜೆ ಮಾಡೋದು ಅಂತಂದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ನನಗೆ ಮಾತ್ರ ಹಾಗೇನಾ ಅಥವಾ ನಿಮಗೂ ಹಾಗೆ ಅನಿಸುತ್ತಾ ಅಂತ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ, ಯಾರಿಗೆಲ್ಲ ಹೀಗೆ ಅನಿಸುತ್ತೆ ಅಂತ. ಇಲ್ಲಿ ನಾನು ಬಳಸಿರೋ ದೇವ್ರ ಪೂಜೆಗೆ ಹೂವುಗಳನ್ನೆಲ್ಲ ಊರಿಂದ ತರಿಸಿದ್ದು ಅಂದರೆ ನಮ್ಮಮ್ಮ ಊರಿಗೆ ಹೋಗಿದ್ರು, ಅವಾಗ ಅದನ್ನು ಅಲ್ಲಿಂದ ತೊಗೊಂಬಂದಿರೋದು. ಸೊ ಊರಿಗೆ ಹೋದಾಗೆಲ್ಲ ಅಲ್ಲಿ ಬೆಳೆದಿರೋ ಹೂವುಗಳನ್ನ ನಮ್ಮಮ್ಮ ತರ್ತಾ ಇರ್ತಾರೆ. ನಿಮ್ಮ ಮನೇಲಿ ನೀವು ಯಾರೆಲ್ಲ ಕಡೆ ಶ್ರಾವಣ ಶನಿವಾರನ ಸೆಲೆಬ್ರೇಟ್ ಮಾಡಿದ್ದೀರಾ? ಸೊ ನನಗೆ ಯಾರೆಲ್ಲ ಸೆಲೆಬ್ರೇಟ್ ಮಾಡಿದ್ದೀರಾ ಅವರು ಕೂಡ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಸೊ ಹಾಗಾಗಿ ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ. ಗಾಯ್ಸ್, ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು, ನೋಡ್ತಾ ಇರ್ಬೋದು. ಹೀಗೆ ನಮ್ಮ ಮನೇಲಿ ಯಾವಾಗಲೂ ಹೀಗೆ ಪೂಜೆ ಮಾಡೋದು. ಸೊ ಗಾಯ್ಸ್, ಪೂಜೆ ಎಲ್ಲ ಮುಗೀತು. ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಇಲ್ಲ, ಬೇಗ ಅಡುಗೆ ತಯಾರು ಮಾಡ್ಕೋಬೇಕು. ನನ್ನ ತಮ್ಮ ಬಂದ್ಬಿಡ್ತಾನೆ. ಅವನು ಬಂದ್ರೂ ಜಾಸ್ತಿ ಹೊತ್ತಿರಲ್ಲ, ಬಿಕಾಸ್ ಅವನು ಹೋಗ್ಬಿಡ್ತಾನೆ. ಬರೋ ಅಷ್ಟರಲ್ಲಿ ಬೇಗ ರೆಡಿ ಮಾಡ್ಕೋಬೇಕು. ಸೊ ನಾನು ಕುಕ್ಕಿಂಗ್ ಮೇಕಿಂಗ್ನ ನಾನು ವಿಡಿಯೋ ಮಾಡ್ಕೊಳ್ಳಲ್ಲ. ಸೊ ಮಾಡಾದಮೇಲೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಷ್ಟೇ. ಸೊ ಟೈಮ್ ಇಲ್ಲ ನನಗೆ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಏನೇನು ಮಾಡಿದ್ದೀನಿ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ಗೀ ರೈಸ್ ಮತ್ತು ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ವಿ ಅಡುಗೆಗೆ. ಸೊ ಗೈಸ್, ನಮ್ಮದೆಲ್ಲ ಡಿನ್ನರ್ ಆಯಿತು. ಸೊ ನಾವಿನ್ನೇನು ಮಲ್ಕೋಬೇಕಷ್ಟೇ ಇವಾಗ.
ಸೊ ಈ ವ್ಲಾಗ್ನ ನಾನು ನಾಳೆನೂ ಕಂಟಿನ್ಯೂ ಮಾಡ್ತೀನಿ, 2 ದಿನದ್ದು ಸೇರಿ ಒಟ್ಟಿಗೆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇವತ್ತಿಂದ ಡಿನ್ನರ್ ಅಂತೂ ಸಖತ್ತಾಗಿತ್ತು. ನನ್ನ ತಮ್ಮ ಬಂದಿದ್ದ, ಹೋದ. ಆಮೇಲೆ ಅಷ್ಟೆ. ಬಾಯ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್. ಸೊ ಇದು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಹಾಗಾಗಿ ವೆಲ್ಕಮ್ ಮಾಡಿದ್ದೀನಿ. ಸೊ ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಸಲೂನ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ ಐಬ್ರೋ ಮಾಡಿಸ್ಕೋಬೇಕಿತ್ತು, ಇಬ್ಬರು ಮಾಡಿಸ್ಕೋಬೇಕಿತ್ತು. ಸೊ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ, ಟೈಮ್ ಆಗುತ್ತೆ, ರಶ್ ಇರುತ್ತೆ, ಆ ಟೈಮಲ್ಲಿ ನಾವು ಹೋಗೋಕ್ಕಾಗಲ್ಲ ಅಂತ ಸೊ ನಾವು ಹೋಗ್ತಾ ಇದ್ದೀವಿ. ಸೊ ಯಾವ ಸಲೂನ್ಗೆ ಹೋಗ್ತೀವಿ ನಿಮಗೂ ತೋರಿಸ್ತೀವಿ. ಸೊ ನಾವು ಪಾರ್ಲರಿಂದ ವಾಪಸ್ ಬಂದ್ವಿ. ನೋಡಿ ಐಬ್ರೋ ಮಾಡಿಸ್ಕೊಂಡು ಬಂದೆ. ಚೆನ್ನಾಗಿ ಕಾಣಿಸ್ತಿದೆಯೋ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನೇನು ಬಟ್ಟೆ ಹಿಂಬಿಡಿಸ್ಬೇಕಾಗಿತ್ತು. ಸೊ ಅದು ಡ್ಯೂಟಿ ನಮ್ಮದೇ ಆಗಿರೋದ್ರಿಂದ ನಾನೇ ಮಾಡ್ತಾಯಿದ್ದೀನಿ. ಸೊ ಇದು ಮುಗಿಸ್ಕೊಂಡು ಸಿಗ್ತೀನಿ ಗಾಯ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಈ ವಿಡಿಯೋನ ಬೆಳಗ್ಗೆ ಎಂಡ್ ಮಾಡಬೇಕು ಅಂತ ನೆನ್ಪು ಮಾಡಿಕೊಂಡೆ. ಎಡಿಟಿಂಗ್ ಮಾಡೋಕ್ಕೆ ಹೋದಾಗ ಸೊ ನಾನು ವೀಡಿಯೋ ಎಂಡೇ ಮಾಡಿಲ್ಲ ಅಂತ ನೋಡಿಕೊಂಡೆ. ಸೊ ಹಾಗಾಗಿ ಇವಾಗ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೈಟ್ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೀವಿ. ಫುಲ್ ಹೊಟ್ಟೆ ಹಸಿತಾ ಇತ್ತು, ಏನೂ ತಿಂದಿರಲಿಲ್ಲ ಲಾಂಗ್ ಗ್ಯಾಪಲ್ಲಿ. ಸೊ ಹಾಗಾಗಿ ಊಟ ಮಾಡಿ ಬೇಗನೆ ಮಲ್ಕೊಂಡ್ಬಿಟ್ವಿ. ಎಡಿಟಿಂಗ್ ಮಾಡುವಾಗಲೇ ಗೊತ್ತಾಗಿದ್ದು ನನಗೆ. ಆಮೇಲೆ ಅದಕ್ಕೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ಆಲ್ ಅನ್ನೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನೂ ಹೆಚ್ಚಾಗಿ ನಿಮ್ಮ ಸಪೋರ್ಟ್ ಸಿಗಲಿ ಅಂತ ನಾನು ಬಯಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. Until then, keep watching my old videos guys. Bye.